ಯಾಕೋ ಲೇಟು? ಸರ್ ಹೇಳೋ, ಯಾಕೆ ಲೇಟ್ ಬಂದೆ? ಸರ್ ಟ್ರಾಫಿಕ್ ಇತ್ತು ಸರ್. ಹೆಂಗೆ ಬರ್ತೀಯ ಕಾಲೇಜ್ಗೆ? ಗಾಡಿ ಮತ್ತೆ ಬೇಗ ಹೊರಡು ಮನೆಯಿಂದ. ಯಾಕೆ ಲೇಟ್ ಮಾಡಿದ್ಯಾ? 15 ನಿಮಿಷ ಮುಂಚೆ ಹೊರಡು. ಹೋಗು, ನಾಳೆ ಕರೆಕ್ಟಾಗಿ ಹೊರಡೋ ಕೂತ್ಕೋಗು. Okay, your topic is reasoning. Hey, ಏನೋ ಅದು? ಏನೋ ಗಲಾಟೆ ಮಾಡ್ತೀಯ ಕ್ಲಾಸಲ್ಲಿ? ಲೇಟಾಗಿ ಬರೋದ್ರಲ್ಲಿ ತಂದೆ ಕೆಲಸಗಳು ಮಾಡ್ತೀಯ ಕ್ಲಾಸಲ್ಲಿ? ನಡಿ ಹೊರಗೆ. ಹೋಗೋ, ಹೊರಗೆ ಹೋಗೋ, ಬರಬೇಡ ಕ್ಲಾಸಿಗೆ ನೀನು. ಹೋಗೋ ಹೊರಗೆ, ಎತ್ಕೊಂಡು ಹೋಗೋ, ಬ್ಯಾಗ್ ಎತ್ಕೊಂಡು ಹೋಗೋ. ಹೋಗೋ, ಬರಬೇಡ, ಹೆಚ್ಚಾಗಿ ಪರ್ಮಿಷನ್ ತಗೋ ಹೋಗೋ. It's okay. After that, after this, we go to dental. Not dental. I have to go to art department. We go there, we shoot. Yeah, just see random. Oh my god, yeah. Oh my god, visual thing now. Hey, excuse me. I'm noticing you from before, like yesterday. You're staring at her. You're staring at her. What? No, not staring bro. ಏಯ್, ಏನ್ರೋ ಅದು? Sir, anyways. ಏನ್ರೋ ಇದು? ಹೋಗ್ರೋ. Excuse me, sir. ಬರಪ್ಪ. ಕ್ಲಾಸಿನ ಕೀರ್ತಿಂಗ್ ಕರ್ಕೋಬಾ. Sir, may I come in, sir? ಬರ. Sir. ಏನೋ ಇದು ಮಾರ್ಕ್ಸ್ ನಿಂದು? ಹಾಂ, ಏನಕ್ಕೆ ಬರ್ತಿದ್ದೆ ಕಾಲೇಜಿಗೆ ನೀವು? ಫಸ್ಟ್ ಇಂಟರ್ವ್ಯೂಸ್ ಚೆನ್ನಾಗಿ ಬಂದಿದೆ, ಇವಾಗ ಏನಾಗಿದೆ ನಿಮಗೆ? ಏನಕ್ಕೆ ಕಳಿಸ್ತಾರೆ ನಿನ್ನ ಕಾಲೇಜ್ದವರು? ಹಾಂ, ಗೊತ್ತು ತಾನೆ ಮನೆ ಕಡೆ ಕಷ್ಟ ಇದೆ ಅಂತ. ನಿಮ್ಮ ತಂದೆ ಎಷ್ಟು ಕಷ್ಟಪಡ್ತಾರೆ ಗೊತ್ತು ತಾನೆ ಕಾಲೇಜಿಗೆ ಕಳ್ಸೋಕ್ಕೆ. ಮತ್ತೇನು ಹಿಂಗೆ ಮಾಡ್ತಿದ್ಯಾ? ಏನಿದು ಖಾಲಿ ಬುಕ್ ಕೊಟ್ಟಿದ್ಯಾ? Sir, ನಾವು ಓದಿದ್ದೆ ಮಾತಾಡೋದು ಸರ್. ಏನು ಮರ್ತೋಗೋದು? ನಮ್ಮನೆ ಇಟ್ಟೋಗಿ ಏನಿದೆಲ್ಲ ತಪ್ಪು ಬರ್ದಿದ್ಯಾ? ಒಂದೂ ಕರೆಕ್ಟ್ ಇಲ್ಲ. ಸುಮ್ಮನೆ ಬುಕ್ ತುಂಬಿಸೋಕ್ಕೋಸ್ಕರ ಏನಾದ್ರು ತುಂಬಿಸ್ತೀಯಾ? ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ ಸರ್. ಏನು ನೆಕ್ಸ್ಟ್ ಟೈಮು? ಈ ಟೈಮ್ ಏನಾಯ್ತು ಮತ್ತೆ? ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಆಫೀಸಿಂದ ಫೋನ್ ಬೇರೆ ಬಂದಿತ್ತು, ನೀನೇನೋ ಫ್ಯೂ ಇನ್ನೂ ಡ್ಯೂ ಇದೆ ಅಂತೆ. ಕರ್ಕೊಂಬ, ನಿನ್ನ ತಂದೆ ನೀವು ಕರ್ಕೋಬಾರ್ದು, ಮಾತಾಡಬೇಕು. ಸರ್, ಮಾಡ್ಸಿದ್ರೆ ಇಲ್ಲ ಸರ್. ಏನು? ಊರಿಗೆ ಹೋಗಿದ್ದೆ ಸರ್. ಇಲ್ಲ, ಕರ್ಕೋಬ, ಇವಾಗ ನಂಗೆ ಮೀಟ್ ಮಾಡಲೇಬೇಕು. ಫೀ ಬೇರೆ ಡ್ಯೂ ಇದೆ ಅಂತೆ ನೀನು. ಕರ್ಕೋಬ, ಹೋಗಿ ಬೇಗ. Sir, may I come in, sir? ಬಾ ಸರಿ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ಏನು ಓದ್ತಾರ ಸರ್ ನಿಮ್ಮ ಮಗ? ಕಾಲೇಜ್ಗೆ ಏನಕ್ಕೆ ಬರ್ತಾನೆ ಅಂತಾನೆ ಗೊತ್ತಿಲ್ಲ. ಏನಪ್ಪ ನೀನೇನು ಮನುಷ್ಯನ ದೇವನ? ನಾವೆಲ್ಲಪ್ಪ ದುಡ್ಡು ತರೋದು. ನೋಡಿ ಸರ್, ದುಡ್ಡು ತಂದು ನಾವು ನಿಮ್ನ ಓದ್ಸಕ್ಕೆ ಅಂತ ಕಳಿಸಿದ್ರೆ ನೀವೇನ್ ಮಾರ್ಕ್ಸ್ ಇಲ್ಲ, ಏನಿಲ್ಲ, ಎಲ್ಲಾ ಕಡೆ ನೋಡು ಸೊನ್ನೆ. ಖಾಲಿ ಬ್ಲೂ ಬುಕ್ ಕೊಡ್ತಾನೆ, ಏನು ಬರೆಯಲ್ಲ. ಏನ್ ಹೇಳಪ್ಪ, ನೀನ್ ನಿಜ ನೀನ್ ಹೇಳು. ಏನ್ ಇಲ್ಲ ಓದಕ್ ಇಷ್ಟ ಇರ್ತದ, ಇಲ್ಲ ಮದುವೆ ಮಾಡ್ಬೇಕಾ, ಇಲ್ಲ ಹುಡುಗರ ಜೊತೆ ಸುತ್ತಾಡ್ತೀಯಾ ದುಡ್ಡು ತಗೊಂಡು, ಏನು ಅಂತ ಹೇಳು. ಸುಮ್ನೆ ಯಾಕೆ ನಮ್ಮ ಮಾನ ಮರ್ಯಾದೆ ಕಳಿತೀರಾ? ಲಕ್ಷಾಂತರ ರೂಪಾಯಿ ಬಡ್ಡಿ ಕಟ್ಬೇಕಲ್ಲಿ, ಮಾನ ಮರ್ಯಾದೆ ಕಳಿತಾರೆ.
ನೀವು ಓದಕ್ ಬರ್ತೀರಾ ಅಲ್ಲ ಏನಕ್ಕೆ ಬರ್ತೀರಿ? ಸರಿ ಬನ್ನಿ ಎಲ್ಲಿಗೆ ಓದ್ತೀಯಾ ಇಲ್ಲ ಕಾಲೇಜ್ ಬಿಡ್ತೀಯಾ? ಸರ್ ಹತ್ರ ಕೇಳೋದು ಏನು ಅಂತ. ಏನು ಮುಂದೆ ಓದ್ತೀಯ ಚೆನ್ನಾಗಿ ಮುಂದೆ? ನೋಡಿ ಸರ್, ಚಾನ್ಸ್ ಕೊಡ್ತೀನಿ. ಇನ್ನೊಂದ್ಸಾರಿ ಅವ್ನು ಓದ್ದೇ ಇದ್ರೆ ಅವನ್ನ ರಿವಿಷನ್ ಮಾಡಿ ಕಳ್ಸಿ. ಹುಡುಗರ ಜೊತೆ ಸುತ್ತಾಡೋದು, ಮಾರ್ಕ್ಸ್ ತೆಗಿದೇ ಇರೋದು, ಬ್ಲೂ ಬುಕ್ ಬರೆಯದೇ ಇರೋದು ಇವೆಲ್ಲ ನಮ್ಗೆ ಹೇಳ್ಬೇಡಿ. ನಮ್ಗೆ ವಿದ್ಯಾವಂತರಲ್ಲ, ವಿದ್ಯಾವಂತರು. ನೀವು ಟೋಪಿ ಹಾಕ್ಬಿಟ್ಟು ಲಕ್ಷಾಂತರ ರೂಪಾಯಿ ಇಸ್ಕೊಂಡು ನನಗೆ ಅದಕ್ಕೆ ಇದಕ್ಕೆ ಅದು ಫೀಸು ಇದು ಫೀಸು ಅಂತ ತೊಂದ್ರೆ ನಾವೆಲ್ಲಿ ನಾನು ಹೆಂಡತಿ ಮಾಡಲ್ಲ, ನಿಮ್ಮಮ್ಮನ ಮಾಡ್ಲೇನಪ್ಪ. ಸರಿ ಸರಿ, ಇನ್ನೊಂದು ಇಂಟರ್ವ್ಯೂ ಇದೆ, ಹೆಂಗ್ ಮಾಡ್ತಾರೆ ನೋಡೋಣ. ಇದೊಂದ್ಸಲಿ ಚಾನ್ಸ್ ಕೊಡೋಣ. ಸರಿ ಅವನು ಪಾಸ್ ಮಾಡಿದ್ರೆ ಮಾಡ್ಕೊಳ್ಳಿ, ಮಾಡ್ಕೊಳ್ದ್ರೆ ಹಂಗೆ ಇರ್ಲಿ, ಏನಾರ ಮಾಡ್ಕೊಳ್ಳಿ. ನೀವು ರಿಟರ್ನ್ ಮಾಡಿ ಕಳಿಸಿ ಅವನ್ನ. ಕಳಿಸ್ಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಸರಿ ಮಾಡ್ಲಿ ಅಂದ್ರೆ ಕಳಿಸ್ತೀನಿ. ಕಳಿಸಿ. ಅವನು ಬುದ್ಧಿ ಕಲಿಯಲ್ಲ ಸರ್, ಅವನಿನ್ನು ಮೇಲೆ ಅವನ ಏನು ಅವನ ದುಡ್ಡನ್ನ ಅನುಭವ ಏನು ಗೊತ್ತಿಲ್ಲ. ಯಾರಪ್ಪಂದು ದುಡ್ಡು ತರ್ತೀನಿ ತಂದು ಹಾಕ್ತೀನಿ ಜೋಬು ಬಿಟ್ಕೋತಾನೆ. ಮಾಡ್ತಾ ಇದೀವಲ್ಲ, ಹುಡುಗಿರ ಜೊತೆ ಸೋಕೆ ಮಾಡ್ಕೊಂಡು ಬೆಣ್ಣ ದೋಸೆ ಗಿಡ ದೋಸೆ ತಿನ್ಕೊಂಡು ಮಜಾ ಮಾಡ್ಕೊಳ್ತಾನೆ. ಅಲ್ಲಪ್ಪ ನೋಡು, ಯಾವ್ದೋ ಮಾರ್ಕ್ಸ್ ತರೋದು ನಮಗೆ ಮುಠ ಮುಚ್ಚೋದು. ಇಂಥ ಮಕ್ಕಳು ಬೇಕಾ? ಸರಿ ಸರ್, ನೋಡೋಣ ಇನ್ನೊಂದ್ಸಲಿ. ನೋಡಿ ರಿಕ್ವೆಸ್ಟ್ ಮಾಡಿ, ಇದೊಂದ್ಸಾರಿ ಮಾಡಿದ್ರೆ ಚಾನ್ಸ್ ಕೊಡಿ. ಅವ್ನು ಓದಿಲ್ವಾ ರಿಜರ್ವ್ ಮಾಡಿ ಕಳಿಸ್ತಾರೆ. ಕತೆಗಿತ್ಯ ದನ ಮೇಯಿಸ್ಲಿ. ಓಕೆ ಸರ್, ಕಳಿಸಿ. ನೆಕ್ಸ್ಟ್ ಟೈಮ್ ಸರಿ ಮಾಡೋ. ನಾಳೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಮಾಡಬಾರ್ದು. ಏನಾಯ್ತು? ಏನಾಯ್ತು ಮಗ? ಏನಾಯ್ತು ಹೇಳಿರ್ಲಿ. ಏನಾಯ್ತು? ಯಾಕೆ ಬೇಜಾರಾಗಿದೆಯಾ? ಏನಾಯ್ತು? ಯಾರೇನು ಮಾಡಿದ್ರು? ಸರಿಯಾಗಿ ಹೋಗ್ತಾ ಇಲ್ವಾ? ಬಾ, ನಿನ್ನ ಲೈಫ್ ನೋಡ್ತೀನಿ. ಎಲ್ಲ ಸರಿ ಹೋಗುತ್ತೆ. ಏನಂತಾರೆ ಹಾಕೊಳ್ಳಪ್ಪ, ಎಲ್ಲ ಲೈಫ್ ನಿಂದು ಸರಿ ಆಗುತ್ತೆ. ಏ ಲೈಫ್ ಸರಿ ಆಗುತ್ತೆ, ಮಾಡಪ್ಪ. ಟೆನ್ಷನ್ ಎಲ್ಲ ಸರಿ ಹೋಗ್ಬಿಡುತ್ತೆ. ಮಾಡು. ಟೆನ್ಷನ್ ಹೋಗ್ಬಿಟ್ಟಾದ್ರು. ಸೇಫ್ ಮಾಡು.